ನಮಸ್ಕಾರ. ಸಂಗಾತಿನೇ ಬೇಡ, ಒಂದೇ ಒಂದು ಜೀವಿಯಿಂದ ಹೊಸ ಜೀವಿಗಳು ಹುಟ್ಟೋಕೆ ಸಾಧ್ಯನಾ? ಕೇಳೋಕೆ ಆಶ್ಚರ್ಯ ಆದ್ರೂ ಇದು ನಿಜ. ಹೌದು, ಇದು ಖಂಡಿತ ಸಾಧ್ಯ. ಜೀವ ಜಗತ್ತಿನ ಈ ಅದ್ಭುತ ಪ್ರಕ್ರಿಯೆ ಬಗ್ಗೆ ಇವತ್ತು ನಾವು ಮಾತಾಡೋಣ. ಜೀವ ಅನ್ನೋದು ತನ್ನ ಸಂತತಿಯನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗುತ್ತೆ? ಇದು ತುಂಬಾನೇ ಮೂಲಭೂತವಾದ ಪ್ರಶ್ನೆ, ಆದ್ರೆ ಇದಕ್ಕೆ ಒಂದೇ ಒಂದು ಸರಳ ಉತ್ತರ ಇಲ್ಲ. ಬದಲಿಗೆ ಪ್ರಕೃತಿ ಇದಕ್ಕಾಗಿ ಎಷ್ಟೊಂದು ವಿಚಿತ್ರವಾದ ಅದ್ಭುತವಾದ ದಾರಿಗಳನ್ನ ಕಂಡುಕೊಂಡಿದೆ ಗೊತ್ತಾ? ಹೌದು, ಕೆಲವು ಸಲ ಸಂತಾನೋತ್ಪತ್ತಿಗೆ ಸಂಗಾತಿಯ ಅವಶ್ಯಕತೆಯೇ ಇರಲ್ಲ. ಇದನ್ನೇ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯೋದು. ಅಂದ್ರೆ ಒಬ್ಬ ಪೋಷಕನೇ ತನ್ನದೇ ಒಂದು ಕಾಪಿಯನ್ನ, ಅಂದ್ರೆ ತಳೀಯವಾಗಿ ಸೇಮ್ ಟು ಸೇಮ್ ಇರೋ ಸಂತತಿಯನ್ನ ಸೃಷ್ಟಿ ಮಾಡುತ್ತೆ. ಸರಿ, ನಮ್ಮ ಮೊದಲ ಉದಾಹರಣೆಗೆ ಬರೋಣ. ಇದು ಪ್ಲಾನೇರಿಯಾ, ಸಿಹಿನೀರಿನಲ್ಲಿರುವ ಒಂದು ಸಣ್ಣ ಚಪ್ಪಟೆಯಾದ ಹುಳು. ನೋಡಕ್ಕೆ ಸಿಂಪಲ್ ಆಗಿದ್ರೂ ಇದರ ಹತ್ರ ಒಂದು ಸೂಪರ್ ಪವರ್ ಇದೆ. ಅದೇ ಪುನರುತ್ಪಾದನೆಯನ್ನು ಅದ್ಭುತ ಶಕ್ತಿ. ಇದು ಬದುಕಿ ಉಳಿಯೋ ರೀತಿ ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಾಗಿದ್ರೆ ಒಂದು ಪ್ಲಾನೇರಿಯಾವನ್ನ ಹಿಡಿದು ಅದನ್ನ ಹಲವು ತುಂಡು ಮಾಡಿದ್ರೆ ಏನಾಗತ್ತೆ? ನೀವು ನಂಬಲ್ಲ, ಪ್ರತಿಯೊಂದು ತುಂಡು ಕೂಡ ತನಗೆ ಇಲ್ಲದ ಭಾಗಗಳನ್ನ ಮತ್ತೆ ಬೆಳೆಸ್ಕೊಂಡು ಒಂದು ಪೂರ್ತಿ ಹೊಸ ಜೀವಿಯಾಗಿ ಬದಲಾಗಿಬಿಡುತ್ತೆ. ಇದಕ್ಕೆ ಕಾರಣ ಅದರ ದೇಹದಲ್ಲಿರೋ ಸ್ಪೆಷಲ್ ಮೂಲಕೋಶಗಳು. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇದು ಸಾಮಾನ್ಯವಾಗಿ ಆಕಸ್ಮಿಕವಾಗಿ ನಡೆಯೋದು, ಉದ್ದೇಶಪೂರ್ವಕವಾಗಿ ಅಲ್ಲ. ಹಾಗಾಗಿ ಇದು ಅದರ ಸಂತಾನೋತ್ಪತ್ತಿಯ ಮುಖ್ಯ ವಿಧಾನ ಅಂತ ಹೇಳೋಕ್ಕಾಗಲ್ಲ. ಸರಿ, ಈಗ ಇನ್ನೊಂದು ಜೀವಿಯ ಕಡೆಗೆ ಹೋಗೋಣ. ಇದರ ಹೆಸರು ಹೈಡ್ರಾ. ಇದೂ ಕೂಡ ಅಲೈಂಗಿಕ ಸಂತಾನೋತ್ಪತ್ತಿನೇ ಮಾಡುತ್ತೆ, ಆದ್ರೆ ಪ್ಲಾನೇರಿಯಾಗಿಂತ ಪೂರ್ತಿ ಬೇರೆ ಥರ. ಇದು ತುಂಬಾ ಆಕ್ಟಿವ್ ಆಗಿ ನಡೆಯೋ ಪ್ರಕ್ರಿಯೆ. ಬನ್ನಿ, ಅದು ಹೇಗೆ ಅಂತ ನೋಡೋಣ. ಹೈಡ್ರಾದ ದೇಹದ ಒಂದು ಭಾಗದಲ್ಲಿ ಜೀವಕೋಶಗಳು ಸತತವಾಗಿ ವಿಭಜನೆಯಾಗೋದ್ರಿಂದ ಒಂದು ಸಣ್ಣ ಮೊಗ್ಗು ಥರ ಬೆಳೆಯೋಕೆ ಶುರುವಾಗುತ್ತೆ. ಈ ಮೊಗ್ಗು ನಿಧಾನವಾಗಿ ದೊಡ್ಡದಾಗಿ ತನ್ನ ಪೋಷಕನ ಝೀರಾಕ್ಸ್ ಕಾಪಿಯ ಹಾಗೆ ಒಂದು ಮರಿ ಹೈಡ್ರಾ ಆಗಿ ಬದಲಾಗುತ್ತೆ. ಪೂರ್ತಿಯಾಗಿ ಬೆಳೆದ ಮೇಲೆ ಆ ಮರಿ ತನ್ನ ಪೋಷಕನ ದೇಹದಿಂದ ಕಳ್ಚಿಕೊಂಡು ತನ್ನ ಪಾಡಿಗೆ ತಾನು ಸ್ವತಂತ್ರವಾಗಿ ಬದುಕೋಕೆ ಶುರು ಮಾಡುತ್ತೆ. ನೋಡಿದ್ರಲ್ಲ, ಇದು ಒಂದು ಆಕ್ಟಿವ್ ಮತ್ತು ಪ್ಲಾಂಟ್ ಪ್ರಕ್ರಿಯೆ. ಹಾಗಿದ್ರೆ ಇವೆರಡಕ್ಕೂ ಇರೋ ಮುಖ್ಯ ವ್ಯತ್ಯಾಸ ಈಗ ಸ್ಪಷ್ಟವಾಯ್ತು ಅಲ್ವಾ? ಪ್ಲಾನೇರಿಯಾದಲ್ಲಿ ಆಗೋದು ಒಂದು ರೀತಿ ಪ್ಯಾಸಿವ್ ಪ್ರಾಸೆಸ್, ಅಂದ್ರೆ ಆಕಸ್ಮಿಕವಾಗಿ ತುಂಡಾದಾಗ ಅಥವಾ ಗಾಯವಾದಾಗ ನಡೆಯೋದು. ಆದ್ರೆ ಹೈಡ್ರಾದಲ್ಲಿ ಮೊಗ್ಗು ಬರೋದು ಒಂದು ಆಕ್ಟಿವ್ ಪ್ರಾಸೆಸ್, ಅಂದ್ರೆ ಹೊಸ ಜೀವಿಯನ್ನ ಹುಟ್ಟುಹಾಕ್ಲಿಕ್ಕಾಗಿಯೇ ನಡೆಯುವ ಒಂದು ಉದ್ದೇಶಪೂರ್ವಕವಾದ ಪ್ರಕ್ರಿಯೆ. ಒಂದು ಆಕಸ್ಮಿಕ, ಇನ್ನೊಂದು ಉದ್ದೇಶಪೂರ್ವಕ. ಇದೇ ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ. ನೀವೆಲ್ಲರೂ ಬ್ರೆಡ್ ಅಥವಾ ರೊಟ್ಟಿ ಮೇಲೆ ಬೂಸ್ಟ್ ಬರೋದನ್ನ ನೋಡಿರ್ತೀರಾ ಅಲ್ವಾ? ಕಪ್ಪು ಕಪ್ಪುಗೆ, ಹಸ್ರು ಹಸ್ರಾಗಿ. ಗೊತ್ತಾ, ಅದು ಕೂಡ ಒಂದು ಥರದ ಅಲೈಂಗಿಕ ಸಂತಾನೋತ್ಪತ್ತಿನೇ. ಸರಿ, ಈಗ ನಾವು ಬೀಜಕಣಗಳು ಅಥವಾ ಸ್ಪೋರ್ಸ್ ಹೇಗೆ ಉರುವಾಗುತ್ತವೆ ಅಂತ ನೋಡೋಣ. ಇದಕ್ಕೆ ನಾವು ರೈಸೋಪಸ್ ಅನ್ನೋ ಶಿಲೀಂಧ್ರವನ್ನ ಉದಾಹರಣೆಯಾಗಿ ತಗೊಳ್ಳೋಣ. ಹಾಗಿದ್ರೆ ಈ ಬೀಜಕಣ ಅಂದ್ರೆ ಏನು? ಇದು ಸಿಂಪಲ್ ಆಗಿ ಹೇಳೋದಾದ್ರೆ ಸಂತಾನೋತ್ಪತ್ತಿಗಾಗಿಯೇ ಇರುವ ಒಂದು ಪುಟ್ಟ ಏಕಕೋಶೀಯ ಪ್ಯಾಕೆಟ್ ಇದ್ದ ಹಾಗೆ. ಇದಕ್ಕೆ ಸಂಗಾತಿಯ ಅಗತ್ಯ ಇಲ್ಲ, ಇದು ಒಂದೇ ಸಾಕು. ನೇರವಾಗಿ ಹೊಸ ಜೀವಿಯಾಗಿ ಬೆಳೆಯೋ ಶಕ್ತಿ ಇದಕ್ಕಿದೆ. ಇದು ಗಿಡದ ಬೀಜದ ಥರಾನೇ, ಆದ್ರೆ ಅದಕ್ಕಿಂತ ತುಂಬಾನೇ ಸರಳ ಮತ್ತು ಸಣ್ಣದು. ಈ ಬೀಜಕಣಗಳ ಅಸ್ಲಿ ಪವರ್ ಇರೋದೇ ಅವುಗಳ ಸರ್ವೈವಲ್ ಟೆಕ್ನಿಕ್ನಲ್ಲಿ. ಅವುಗಳ ಸುತ್ತ ಒಂದು ದಪ್ಪವಾದ, ಗಟ್ಟಿಯಾದ ಗೋಡೆ ಇರುತ್ತೆ. ಇದು ಅವುಗಳನ್ನ ವಿಪರೀತ ಬಿಸಿಲು, ಚಳಿ ಅಥವಾ ನೀರಿಲ್ದ ಸ್ಥಿತಿಯಲ್ಲೂ, ಅಂದ್ರೆ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಬದುಕಿ ಉಳಿಯೋ ಹಾಗೆ ಕಾಪಾಡುತ್ತೆ. ಅಷ್ಟೇ ಅಲ್ಲ, ಇವು ತುಂಬಾನೇ ಹಗುರವಾಗಿರೋದ್ರಿಂದ ಗಾಳಿಯಲ್ಲಿ ಆರಾಮಾಗಿ ತೇಲ್ಕೊಂಡು ಹೋಗಿ ಎಲ್ಲೆಲ್ಲೋ ದೂರದ ಹೊಸ ಜಾಗಗಳಲ್ಲಿ ಬಿದ್ದು ಅಲ್ಲಿ ಹೊಸದಾಗಿ ಬೆಳೆಯೋಕ್ ಶುರು ಮಾಡ್ತವೆ. ಸರಿ, ನಾವು ಇಲ್ಲಿವರೆಗೆ ನೋಡಿದ ಹಾಗೆ ಒಬ್ಬನೇ ಪೋಷಕ ಇದ್ರೂ ಸಂತತಿಯನ್ನ ಮುಂದುವರಿಸೋಕೆ ಎಷ್ಟೊಂದು ಬೇರೆ ಬೇರೆ ದಾರಿಗಳಿವೆ ಅಲ್ವಾ? ಈ ಪ್ರತಿಯೊಂದು ವಿಧಾನವೂ ಅದರದ್ದೇ ಆದ ರೀತಿಯಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಕೂಡಿದ. ಬನ್ನಿ, ಈ ಎಲ್ಲಾ ವಿಧಾನಗಳನ್ನ ಒಮ್ಮೆ ಶಾರ್ಟ್ ಆಗಿ ನೋಡೋಣ. ಓಕೆ, ಇಲ್ಲಿರೋ ಟೇಬಲ್ನಲ್ಲಿ ನಾವು ಕಲ್ತಿದ್ದನ್ನು ಒಮ್ಮೆ ಬೇಗನೆ ರೀಕ್ಯಾಪ್ ಮಾಡೋಣ. ಪ್ಲಾನೇರಿಯಾ ದೇಹದ ತುಂಡುಗಳಿಂದ ಪುನರುತ್ಪಾದನೆ ಆಗತ್ತೆ. ಹೈಡ್ರಾ ದೇಹದಿಂದಲೇ ಒಂದು ಮೊಗ್ಗು ಬೆಳೆದು ಹೊಸ ಜೀವಿಯಾಗುತ್ತೆ. ಮತ್ತು ರೈಸೋಪಸ್ ಬೀಜಕಣಗಳನ್ನು ಬಳಸಿ ಸಂತಾನೋತ್ಪತ್ತಿ ಮಾಡುತ್ತೆ. ನೋಡಿ, ಮೂರರಲ್ಲೂ ಪೋಷಕ ಒಬ್ಬನೇ, ಆದ್ರೆ ಅವು ಬಳಸೋ ಸ್ಟ್ರಾಟಜಿಗಳು ಎಷ್ಟು ಬೇರೆ ಬೇರೆ ಅಲ್ವಾ? ಈ ಚರ್ಚೆಯನ್ನ ಮುಗಿಸೋಕೆ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಅಲೈಂಗಿಕ ಸಂತಾನೋತ್ಪತ್ತಿ ಇಷ್ಟು ಸುಲಭ, ಇಷ್ಟು ಎಫಿಷಿಯೆಂಟ್ ಆಗಿದ್ರೆ, ಹಾಗಿದ್ರೆ ಪ್ರಕೃತಿಯಲ್ಲಿ ಯಾಕೆ ಜಾಸ್ತಿ ಜೀವಿಗಳು ಸಂಗಾತಿಯನ್ನ ಹುಡುಕೊಂಡು ಹೋಗುವ ಕಾಂಪ್ಲೆಕ್ಸ್ ಆದ ಲೈಂಗಿಕ ಸಂತಾನೋತ್ಪತ್ತಿಯ ದಾರಿಯನ್ನೇ ಹಿಡಿದಿವೆ? ಯಾಕಿರ್ಬೋದು?
ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.